ಹಾಯ್ ಗೆಳೆಯರೆ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ಕ್ಲಾಸ್ ಅಲ್ಲಿ ನಾವು 2025ರಲ್ಲಿ ನಡೆದಿರುವಂತಹ ಶೃಂಗಸಭೆಗಳ ಬಗ್ಗೆ ನೋಡ್ತಾ ಬರ್ತೀವಿ. ಈ ಒಂದು ಕ್ಲಾಸಿಂದ ನಿಮಗೆ ಮುಂದೆ ಬರ್ತಕ್ಕಂತಹ SSC, RRB, ಬ್ಯಾಂಕಿಂಗ್, FDA, SDA ಮತ್ತು PC, PSI ಕೂಡ ಈ ಒಂದು ಕ್ಲಾಸ್ ನಿಮಗೆ ಹೆಲ್ಪ್ ಆಗಲಿದೆ. ಈ ಒಂದು ಕ್ಲಾಸ್ ನ PDF ನಿಮ್ಗೆ ಏನಾದ್ರು ಬೇಕೆಂದ್ರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಬನ್ನಿ ಗೆಳೆಯರೆ, ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಪ್ರಶ್ನೆ ಏನಿದೆ ನೋಡಿ, 2025ರ G20 ಶೃಂಗಸಭೆಯನ್ನ ಯಾವ ದೇಶ ಆಯೋಜಿಸಲಿದೆ ಅಂತ ಕೇಳಿದಾರೆ. ವಿಚ್ ಕಂಟ್ರಿ ವಿಲ್ ಹೋಸ್ಟ್ ದ 2025 G20 ಸಮ್ಮಿಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ದಕ್ಷಿಣ ಆಫ್ರಿಕಾ ಸರಿಯಾದಂತ ಉತ್ತರ ಆಗಿರ್ತದೆ. ಈ 2025ರ G20 ಶೃಂಗಸಭೆಯು ನವೆಂಬರ್ 22 ಮತ್ತು 23ರಂದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ, ನೆನಪಿರಲಿ, ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ನಡೆಯಲಿದೆ. ಇದು ಆಫ್ರಿಕಾ ಖಂಡದಲ್ಲಿ ಆಯೋಜಿಸಿರುವಂತಹ ಮೊದಲ G20 ಶೃಂಗಸಭೆಯಾಗಲಿದೆ. ಹೌದು, ಎಲ್ಲಿ ನಡೀತಿದೆ? ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ನಡೆಯಲಿದೆ, ನೆನಪಿರಲಿ. ಇನ್ನ G20 ಬಗ್ಗೆ ನಾವು ನೋಡೋದಾದ್ರೆ, ಮುಂಚೆ G20 20 ರಾಷ್ಟ್ರಗಳನ್ನು ಹೊಂದಿತ್ತು. ಈಗ ಸದ್ಯ 21 ಸದಸ್ಯ ರಾಷ್ಟ್ರಗಳಿವೆ. ಹೌದಾ, ಇದು ಅಂತರ ಸರ್ಕಾರಿ ಒಂದು ವೇದಿಕೆಯಾಗಿರ್ತದೆ. ಇಲ್ಲಿ ಒಟ್ಟು 19 ದೇಶಗಳು ಮತ್ತು ಒಂದು ಯುರೋಪಿಯನ್ ಒಕ್ಕೂಟ, ಒಂದು ಆಫ್ರಿಕನ್ ಒಕ್ಕೂಟ, ಒಟ್ಟು 21 ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಾಗಿವೆ. ಈ G20 ಸ್ಥಾಪನೆ ಮಾಡಿದ್ದು 1999ರಲ್ಲಿ. ಈ ಭಾರತ ಈ ಒಂದು G20ಯ ಸದಸ್ಯ ರಾಷ್ಟ್ರವಾಗಿದ್ದು 1999ರಿಂದ. ಇನ್ನು ರೀಸೆಂಟ್ ಆಗಿ ನಡೆದಿರುವಂತಹ ಶೃಂಗಸಭೆಗಳಲ್ಲಿ ಯಾವ ದೇಶಗಳು ಆತಿಥ್ಯ ವಹಿಸಿವೆ ಅಂದ್ರೆ, 2023ರಲ್ಲಿ ಭಾರತವು ಈ ಒಂದು ಶೃಂಗಸಭೆಯ ಆತಿಥ್ಯವನ್ನು ವಹಿಸಿತ್ತು. ಹಾಗೆ 24ರಲ್ಲಿ ಬ್ರೆಜಿಲ್ ಇದರ ಆತಿಥ್ಯವನ್ನು ವಹಿಸಿತ್ತು. ಹೌದಾ, ಆ ಸಲ 2024ಕ್ಕೆ ಬ್ರೆಜಿಲ್ ಇದರ ಆತಿಥ್ಯವನ್ನು ವಹಿಸಿತ್ತು. ಈಗ 2025ರಂದು ದಕ್ಷಿಣ ಆಫ್ರಿಕಾವು ಇದರ ಆತಿಥ್ಯವನ್ನು ವಹಿಸಲಿದೆ. ಇದು ನವೆಂಬರ್ ನಲ್ಲಿ ನಡೆಯಲಿದೆ. ಹೌದಾ, ಇನ್ನ G20 ರಾಷ್ಟ್ರಗಳು ಯಾವುವು ಅಂತ ನೋಡ್ತಾ ಬರೋಣ. ನೋಡಿ, ಇಲ್ಲಿ ಜರ್ಮನಿ ಇದೆ, ಜರ್ಮನಿ, US, ರಷ್ಯಾ, UK, ಜಪಾನ್, ಇಂಡಿಯಾ, ಸೌದಿ ಅರೇಬಿಯಾ ಮತ್ತು ಇಂಡೋನೇಷಿಯಾ, ಟರ್ಕಿ, ಆಸ್ಟ್ರೇಲಿಯಾ, ಅರ್ಜೆಂಟೀನಿಯಾ, ಬ್ರೆಜಿಲ್, ಸೌತ್ ಕೊರಿಯಾ, ಸೌತ್ ಆಫ್ರಿಕಾ, ಕೆನಡಾ, ಫ್ರಾನ್ಸ್, ಚೀನಾ, ಇಟಲಿ, ಮೆಕ್ಸಿಕೋ, ಯುರೋಪಿಯನ್ ಯೂನಿಯನ್ ಮತ್ತು ಆಫ್ರಿಕನ್ ಯೂನಿಯನ್, ಒಟ್ಟು 21 ಸದಸ್ಯ ರಾಷ್ಟ್ರಗಳನ್ನ ಈ G20 ಶೃಂಗಸಭೆಯು ಹೊಂದಿರ್ತದೆ. ಹೌದಾ, ಇದು ಎಲ್ಲಿ ನಡೆಯಲಿದೆ? ಈ ವರ್ಷ 2025ರಂದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ನಡೆಯಲಿದೆ. ಹೌದಾ, ಇನ್ನು ಮುಂದಿನ ಪ್ರಶ್ನೆ ಏನಿದೆ ನೋಡಿ, 2025ರ ನ್ಯಾಟೋ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿದೆ ಅಂತ ಕೇಳಿದ್ದಾರೆ. ವಿಚ್ ಕಂಟ್ರಿ ಹೋಸ್ಟೆಡ್ 2025 ನ್ಯಾಟೋ ಸಮಿಟ್? ಹೌದಾ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ನೆದರ್ಲ್ಯಾಂಡ್ ಸರಿಯಾದಂತ ಉತ್ತರ ಆಗಿರ್ತದೆ. ನೆದರ್ಲ್ಯಾಂಡ್ ಸರಿಯಾದಂತ ಉತ್ತರ ಆಗಿರ್ತದೆ. ಇದು ಈ ಶೃಂಗಸಭೆಯು ನಡೆದಂತ ಸ್ಥಳ ಯಾವುದಂದ್ರೆ, ನೆದರ್ಲ್ಯಾಂಡ್ ದೇಶದ ಹ್ಯಾಗ್ ನಗರದಲ್ಲಿ ಈ ಶೃಂಗಸಭೆಯು ನಡೆಯಿತು. ನೆದರ್ಲ್ಯಾಂಡಿನ ಹ್ಯಾಗ್ ನಗರದಲ್ಲಿ. ಇನ್ನು ನ್ಯಾಟೋ ಏನ್ ಅಂದ್ರೆ, ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಸೇಷನ್ ಎನ್ನುವುದು ಇದು ವಿಶ್ವದ ಅತಿ ದೊಡ್ಡ ಮಿಲಿಟರಿ ಮೈತ್ರಿ ಆಗಿರ್ತದೆ. ಈ ನ್ಯಾಟೋ ಸ್ಥಾಪನೆಯಾದದ್ದು ಯಾವಾಗಂದ್ರೆ 1949ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಬ್ರಸೆಲ್ಸ್, ಬೆಲ್ಜಿಯಂ ಬ್ರಸೆಲ್ಸ್ ನಲ್ಲಿ ಇದರ ಪ್ರಧಾನ ಕಚೇರಿಯನ್ನು ಇದು ಹೊಂದಿದೆ. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಯಾವಂದ್ರೆ 32, ಒಟ್ಟು ಸದಸ್ಯ ರಾಷ್ಟ್ರಗಳು 32. ಈಗ ಸದ್ಯ ರೀಸೆಂಟ್ ಆಗಿ ಫಿನ್ಲ್ಯಾಂಡ್ 31ನೇ ರಾಷ್ಟ್ರವಾಯಿತು. ಈಗ ಮತ್ತೆ ಸ್ವೀಡನ್ 32ನೇ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, 2025ರ ಯುವ ಆಧ್ಯಾತ್ಮಿಕ ಶೃಂಗಸಭೆಯು ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ವೇರ್ ವಾಸ್ ದ ಯೂತ್ ಸ್ಪಿರಿಚುವಲ್ ಸಮಿಟ್ 2025 ಹೆಲ್ಡ್? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವಾರಣಾಸಿಯು ಇದಕ್ಕೆ ಸರಿಯಾದಂತ ಉತ್ತರ ಆಗಿರ್ತದೆ. ವಾರಣಾಸಿಯಲ್ಲಿ ಈ ಒಂದು ಆಧ್ಯಾತ್ಮಿಕ ಶೃಂಗಸಭೆ ನಡೆದಿರ್ತದೆ.
ಇದನ್ನ ಉದ್ಘಾಟಿಸಿದವರು ಯಾರಂದ್ರೆ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ಇದನ್ನ ಉದ್ಘಾಟಿಸಿತು. ಇದರ ಒಂದು ಥೀಮ್ ಏನಾಗಿತ್ತಂದ್ರೆ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಎಂಬುದು ಇದರ ಒಂದು ಥೀಮ್ ಆಗಿತ್ತು. ಹೀಗಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಜನತೆ ಎಂಬುದು ಈ ಒಂದು ಶೃಂಗಸಭೆಯ ಥೀಮ್ ಆಗಿತ್ತು. ಹೌದಾ? ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, 2025ರ 17ನೆಯ ಬ್ರಿಕ್ಸ್ ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸಿದೆ ಅಂತ ಕೇಳಿದ್ದಾರೆ. ವಿಚ್ ಕಂಟ್ರಿ ಹೋಸ್ಟೆಡ್ 7th ಬ್ರಿಕ್ಸ್ ಸಮ್ಮಿಟ್ 2025? ಹೌದಾ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬ್ರೆಜಿಲ್. ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತದೆ ಆಪ್ಷನ್ ಸಿ ಬ್ರೆಜಿಲ್. ಈ ಒಂದು ಶೃಂಗಸಭೆಯ ಥೀಮ್ ಏನಾಗಿತ್ತಂದ್ರೆ ಜಾಗತಿಕ ದಕ್ಷಿಣ ಸಹಕಾರವನ್ನು ಬಲಪಡಿಸುವುದು ಮತ್ತು ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಜಾಗತಿಕ ಆಡಳಿತವನ್ನು ಉತ್ತೇಜಿಸುವುದಾಗಿತ್ತು. ಇದರ ಆತಿಥ್ಯವನ್ನು ವಹಿಸಿರುವಂತಹ ನಗರ ಯಾವುದಂದ್ರೆ ರಿಯೋ ಡಿ ಜೆನೆರೋ. ಬ್ರೆಜಿಲ್ನ ರಿಯೋ ಡಿ ಜೆನೆರೋದಲ್ಲಿ ಈ ಒಂದು ಶೃಂಗಸಭೆಯು ನಡೆಯಿತು. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದ್ರೆ ಲೂಯಿಜ್ ಇನಾಸಿಯೋ ಲುಲಾ ಡ ಸಿಲ್ಟಾ ಅನ್ನುವರು ಬ್ರೆಜಿಲ್ ಅಧ್ಯಕ್ಷರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇಲ್ಲಿ ಈ ಒಂದು ಶೃಂಗಸಭೆಗೆ ನಮ್ಮ ಭಾರತದಿಂದ ಭಾಗವಹಿಸಿದವರು ಯಾರಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರಲ್ಲಿ ಭಾಗವಹಿಸಿದ್ದರು. ಹೌದಾ? ಎಲ್ಲಿ ನಡೀತು? 17ನೆಯ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ ನಲ್ಲಿ ನಡೆಯಿತು. ಇನ್ನು ಈ ಬ್ರಿಕ್ಸ್ ಬಗ್ಗೆ ನಾವು ನೋಡೋದಾದ್ರೆ ಬ್ರಿಕ್ಸ್ ಎನ್ನುವಂಥದ್ದು ಸ್ಥಾಪನೆಯಾದದ್ದು 2009ರಲ್ಲಿ. ಇದರ ಮುಖ್ಯ ಕಚೇರಿ ಚೀನಾದ ಸಾಂಘೈನಲ್ಲಿ ಇದೆ. ಇದರ ಕೇಂದ್ರ ಕಚೇರಿ ಇದೆ. ಇದು ಒಟ್ಟು 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಮತ್ತು ಬ್ರಿಕ್ಸ್ G20 ಸದಸ್ಯರು ಸಹ ಇದರ ಸದಸ್ಯರಾಗಿದ್ದಾರೆ. ಇನ್ನು 5 ಹೊಸ ಸದಸ್ಯರು ಯಾರಂದ್ರೆ ಇರಾನ್, UAE, ಈಜಿಪ್ಟ್, ಇಥಿಯೋಪಿಯಾ ಮತ್ತು ಇಂಡೋನೇಷಿಯಾ 10ನೇ ರಾಷ್ಟ್ರವಾಗಿದೆ. ಇನ್ನ ನೆನಪಿರಲಿ 2026ನೆಯ ಬ್ರಿಕ್ಸ್ ಶೃಂಗಸಭೆಯು ಭಾರತದಲ್ಲಿ ನಡೆಯಲಿದೆ. 2026ನೆಯ ಬ್ರಿಕ್ಸ್ ಶೃಂಗಸಭೆಯು ಭಾರತದಲ್ಲಿ ಭಾರತದಲ್ಲಿ ನಡೀತದ. ಎಲ್ಲಿ? ಭಾರತದಲ್ಲಿ ನಡೆಯಲಿದೆ. ಹೌದಾ? ನೆನಪಿರ್ಬೇಕು ನಿಮಗೆ. 2026ರ ಬ್ರಿಕ್ಸ್ ಶೃಂಗಸಭೆಯು ಭಾರತವು ಇದನ್ನು ಆಯೋಜಿಸಲಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಭಾರತದ ಮೊದಲ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರ ರಾಷ್ಟ್ರೀಯ ಸಮ್ಮೇಳನವನ್ನ ಯಾವ ನಗರ ಆಯೋಜಿಸಿದೆ ಅಂತ ಕೇಳಿದ್ದಾರೆ. ವಿಚ್ ಸಿಟಿ ಹೋಸ್ಟೆಡ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಅರ್ಬನ್ ಲೋಕಲ್ ಬಾಡಿ ಚೇರ್ಪರ್ಸನ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಗುರುಗ್ರಾಮ್ ಸರಿಯಾದಂತ ಉತ್ತರ ಆಗಿರ್ತದೆ. ಈ ಒಂದು ಸಮ್ಮೇಳನವನ್ನು ಉದ್ಘಾಟಿಸಿದವರು ಯಾರಂದ್ರೆ ಲೋಕಸಭಾ ಸ್ಪೀಕರ್ ಆಗಿರುವಂತವರಾದಂತ ಓಂ ಬಿರ್ಲಾರವರು ಇದನ್ನು ಉದ್ಘಾಟಿಸಿದರು. ಈ ಒಂದು ಸಮ್ಮೇಳನದ ಥೀಮ್ ಏನಾಗಿತ್ತಂದ್ರೆ ಸಾಂವಿಧಾನಿಕ ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರ ನಿರ್ಮಾಣವನ್ನು ಬಲಪಡಿಸುವಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಪಾತ್ರ ಎಂಬುದು ಇದರ ಒಂದು ಥೀಮ್ ಆಗಿತ್ತು. ಮುಂದಿನ ಪ್ರಶ್ನೆ, ವಿಶ್ವ ಆಹಾರ ಭಾರತ 2025ರ 4ನೇ ಆವೃತ್ತಿಯ ವಿಷಯವೇನು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಥೀಮ್ ಆಫ್ ದ 4th ಎಡಿಷನ್ ಆಫ್ ವರ್ಲ್ಡ್ ಫುಡ್ ಇಂಡಿಯಾ 2025? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸಮೃದ್ಧಿಗಾಗಿ ಸಂಸ್ಕರಣೆ ಎಂಬುದು ಈ ಒಂದು ಆವೃತ್ತಿಯ ಥೀಮ್ ಆಗಿತ್ತು. ಹೌದಾ? ಇಲ್ಲಿ ಈ ಒಂದು ಆವೃತ್ತಿಯ ಆತಿಥ್ಯವನ್ನು ವಹಿಸಿದವರು ಯಾರಂದ್ರೆ ಆಹಾರ ಮತ್ತು ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯವು ಇದರ ಒಂದು ಆತಿಥ್ಯವನ್ನು ವಹಿಸಿತ್ತು. ಹೌದಾ? ಇದು ಎಲ್ಲಿ ನಡೀತು ಅಂದ್ರೆ ನವದೆಹಲಿಯ ಭಾರತ ಮಂಡಪನಲ್ಲಿ ಈ ಒಂದು ಆವೃತ್ತಿಯನ್ನು ನಡೆಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ಭಾರತವು ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲೈನ್ಸ್ ನ ಮೊದಲ ಸಭೆಯನ್ನ ಯಾವ ನಗರದಲ್ಲಿ ಆಯೋಜಿಸಿದೆ ಅಂತ ಕೇಳಿದ್ದಾರೆ. ಏನಂದ್ರೆ ಇಂಡಿಯಾ ಹೋಸ್ಟೆಡ್ ದ ಫಸ್ಟ್ ಅಸೆಂಬ್ಲಿ ಆಫ್ ದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಇನ್ ವಿಚ್ ಸಿಟಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನವದೆಹಲಿ ಸರಿಯಾದಂತಹ ಉತ್ತರ ಆಗಿರ್ತದೆ. ಇದರ ಅಧ್ಯಕ್ಷತೆಯನ್ನ ಭೂಪೇಂದ್ರ ಯಾದವ್ ರವರು ಪರಿಸರ
ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ವಹಿಸಿದ್ರು. ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್, IBC ಅಂದ್ರೆ ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್, ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿ ಇದೆ. ಇದರ ಉದ್ದೇಶ ಏನಂದ್ರೆ ಈ ಈ ಬಿಗ್ ಕ್ಯಾಟ್ ಅಂದ್ರೆ 7 ಬಿಗ್ ಕ್ಯಾಟ್ ಒಂದು ಬಿಗ್ ಕ್ಯಾಟ್ ಅದಾವಲ್ಲ, ಈ 7 ಬಿಗ್ ಕ್ಯಾಟ್ ಗಳ ಸಂರಕ್ಷಣೆಗಾಗಿ ಇವುಗಳನ್ನ ಸಂರಕ್ಷಣೆಗೆ ಇದನ್ನ ಮಾಡಿದರೆ ಅವುಗಳು ಯಾವ ಅಂದ್ರೆ ಒಂದು ಹುಲಿ, ಸಿಂಹ, ಚಿರತೆ ಮತ್ತು ಹಿಮಚಿರತೆ, ಚಿರತೆ ಹಾಗೂ ಜಾಗ್ವಾರ್ ಮತ್ತು ಪುಮಾ ಎನ್ನುವಂತಹ ಇವುಗಳ ಒಂದು ಸಂರಕ್ಷಣೆಗಾಗಿ ಇದನ್ನು ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, 2025ರ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆ GTS ಅನ್ನ ಯಾವ ದೇಶ ಆಯೋಜಿಸಿತ್ತು ಅಂತ ಕೇಳಿದಾರ. ಗ್ಲೋಬಲ್ ಟೆಕ್ನಾಲಜಿ ಸಮಿಟ್, GTS ಅಂದ್ರೆ ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ 2025 ವಾಸ್ ಹೋಸ್ಟೆಡ್ ಬೈ ವಿಚ್ ಕಂಟ್ರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದಂದ್ರೆ ಆಪ್ಷನ್ ಎ ಭಾರತ ಸರಿಯಾದಂತ ಉತ್ತರ ಆಗಿರ್ತದೆ. GTS ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ಎನ್ನುವಂಥದ್ದು ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯಾಗಿದೆ. ಇದು 2025ರಲ್ಲಿ ನಡೆಸಲಾಗಿದೆ. ಇದು ಎಷ್ಟನೇ ಆವೃತ್ತಿ ಅಂದ್ರೆ 9ನೇ ಆವೃತ್ತಿ ಆಗಿತ್ತು. ಇದು ಭಾರತದ ನವದೆಹಲಿಯಲ್ಲಿ ನಡೆಯಿತು. ಈ ಒಂದು ಶೃಂಗಸಭೆಯನ್ನು ನಡೆಸಲಾಯಿತು. ಇದರ ಆತಿಥ್ಯ ಯಾವುದಂದ್ರೆ ಆತಿಥ್ಯವನ್ನು ವಹಿಸಿದವರು ವಿದೇಶಾಂಗ ಸಚಿವಾಲಯವು ಇದರ ಆತಿಥ್ಯವನ್ನು ವಹಿಸಿತ್ತು. ಇನ್ನ ಈ ಒಂದು ಶೃಂಗಸಭೆಯ ಥೀಮ್ ಏನಾಗಿತ್ತಂದ್ರೆ ಸಂಭಾವನಾ ಅಂದ್ರೆ ಸಾಧ್ಯತೆಗಳು ಎಂಬುದು ಈ ಒಂದು ಶೃಂಗಸಭೆಯ ಥೀಮ್ ಆಗಿತ್ತು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, 2025ರ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯನ್ನ ಯಾವ ದೇಶ ಆಯೋಜಿಸಿದೆ ಅಂತ ಕೇಳಿದ್ದಾರೆ. ವಿಚ್ ಕಂಟ್ರಿ ಹೋಸ್ಟೆಡ್ ಸಿಕ್ಸ್ತ್ ಬಿಮ್ಸ್ಟೆಕ್ ಸಮಿಟ್ 2025? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಥೈಲ್ಯಾಂಡ್ ಇದಕ್ಕೆ ಸರಿಯಾದಂತ ಉತ್ತರ ಆಗಿರ್ತದೆ. ಈ ಬಿಮ್ಸ್ಟೆಕ್ ಶೃಂಗಸಭೆ 2025 ಇದು ಎಲ್ಲಿ ನಡೀತು ಅಂದ್ರೆ ಬ್ಯಾಂಕಾಕ್ನ ಥೈಲ್ಯಾಂಡ್ನಲ್ಲಿ ನಡೆಯಿತು. ಇಲ್ಲಿ ಭಾರತದಿಂದ ಈ ಒಂದು ಶೃಂಗಸಭೆಗೆ ಭಾಗವಹಿಸಿದವರು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದರು. ಈ ಒಂದು ಶೃಂಗಸಭೆಯ ಥೀಮ್ ಏನಾಗಿತ್ತಂದ್ರೆ ಸಮೃದ್ಧ, ಸ್ಥಿತಿಸ್ಥಾಪಕ, ಮುಕ್ತ ಎನ್ನುವುದು ಈ ಒಂದು ಶೃಂಗಸಭೆಯ ಥೀಮ್ ಆಗಿತ್ತು. ಹೌದಾ? ಮುಂದಿನ ಪ್ರಶ್ನೆ ಏನಿದೆ ನೋಡಿ, 2025ರ 51ನೆಯ G7 ಶೃಂಗಸಭೆಯನ್ನ ಯಾವ ದೇಶ ಆಯೋಜಿಸಿದೆ ಅಂತ ಕೇಳಲಾಗಿದೆ. ವಿಚ್ ಕಂಟ್ರಿ ಹೋಸ್ಟೆಡ್ 51th G7 ಸಮಿಟ್ 2025? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕೆನಡಾ ಸರಿಯಾದಂತ ಉತ್ತರ ಆಗಿದೆ. ಇದು ನಡೆದಿದ್ದು ಜೂನ್ 16 ಮತ್ತು 17 ಜೂನ್ 2025ರಂದು. ಎಲ್ಲಿ ಅಂದ್ರೆ ಕನಾನಾಸ್ಕಿಸ್, ಆಲ್ಬರ್ಟಾ, ಕೆನಡಾದಲ್ಲಿ ಇದು ನಡೀತದೆ. ಇನ್ನ 2026ನೇ ಶೃಂಗಸಭೆಯು ಅಂದ್ರೆ 52ನೇ ಶೃಂಗಸಭೆಯು ಫ್ರಾನ್ಸ್ನಲ್ಲಿ ನಡೆಯಲಿದೆ. ಇದು 52ನೇಯದ್ದು ಶೃಂಗಸಭೆ. ಈಗ 25ದ್ದು ಯಾವ್ದು G7 ಎಷ್ಟನೇದು ಅಂದ್ರೆ 51ನೇ ಶೃಂಗಸಭೆಯು ಇದಾಗಿರ್ತದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆಗಿಂತ G7 ಬಗ್ಗೆ ನೋಡ್ತಾ ಬರೋಣ. G7 ಎನ್ನುವಂಥದ್ದು ಇದು ಸ್ಥಾಪನೆಯಾದದ್ದು 1975ರಲ್ಲಿ ಇದನ್ನ ಸ್ಥಾಪಿಸಲಾಯಿತು. ಈ ಮೊದಲ ಶೃಂಗಸಭೆಯನ್ನ ಫ್ರಾನ್ಸ್ ಆಯೋಜಿಸಿತ್ತು. ಅದು ಯಾವಾಗ ಅಂದ್ರೆ 1975ರಲ್ಲಿ ಫ್ರಾನ್ಸ್ G7 ಶೃಂಗಸಭೆಯನ್ನ ಮೊದಲಿಗೆ ಆಯೋಜನೆ ಮಾಡಿತ್ತು. ಒಟ್ಟು 7 ದೇಶಗಳು ಒಂದು ಯುರೋಪಿಯನ್ ಒಕ್ಕೂಟ ಇದರಲ್ಲಿ ಸದಸ್ಯ ರಾಷ್ಟ್ರಗಳಾಗಿವೆ. ಅದರಲ್ಲಿ ಜಪಾನ್, US, ಇಟಲಿ, ಕೆನಡಾ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ಆಗಿರ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ ಏನಿದೆ ನೋಡಿ, ನೀತಿ ಆಯೋಗದ 10ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದಾರ. ಹೂ ಚೇರ್ಡ್ ದ 10th ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಆಫ್ ನೀತಿ ಆಯೋಗ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ ಸರಿಯಾದಂತ ಉತ್ತರ ಆಗಿರ್ತದೆ. ಪ್ರಧಾನಮಂತ್ರಿ ಮೋದಿರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದರು. ಇದು ನಡೆದಂತ ಸ್ಥಳ ಯಾವುದಂದ್ರೆ ನವದೆಹಲಿಯ ಭಾರತ ಮಂಟಪದಲ್ಲಿ ಇದು ನಡೆಯಿತು. ಇದರ ಒಂದು ಥೀಮ್ ಏನಾಗಿದೆ, ವಿಕಸಿತ ಭಾರತಕ್ಕಾಗಿ 2047ಗಾಗಿ ವಿಕಸಿತ ರಾಜ್ಯ ಎನ್ನುವಂಥದ್ದು ಇದರ ಒಂದು ಥೀಮ್ ಆಗಿದೆ. ಇನ್ನು ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ
ಇದು ಮೊದಲು ಯೋಜನೆ ಆಯೋಗವಾಗಿತ್ತು. ಇದನ್ನ ಈಗ ನೀತಿ ಆಯೋಗವೆಂದು ಮಾಡಲಾಗಿದೆ. ಇದನ್ನ ನೀತಿ ಆಯೋಗವನ್ನ ಜನವರಿ 1, 2015 ಸ್ಥಾಪಿಸಲಾಯಿತು. ಇದರ ಅಡಿಯಲ್ಲಿ ಯೋಜನಾ ಸಚಿವಾಲಯದ ಅಡಿಯಲ್ಲಿ ಇದನ್ನ ಸ್ಥಾಪಿಸಲಾಗಿದೆ. ಇದರ ಸಿಇಒ ಯಾರಾಗಿದ್ದಾರೆ ಅಂದ್ರೆ BVR ಸುಬ್ರಹ್ಮಣ್ಯಂ ಎಂಬುವರು ಇದರ ಒಂದು ಸಿಇಒ ಆಗಿದ್ದಾರೆ. ಇದರ ಅಧ್ಯಕ್ಷರು ಯಾರಂದ್ರೆ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಪರಿಸರ 2025 ಕುರಿತು ರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಹೂ ಇನಾಗ್ರೇಟೆಡ್ ದ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ 2025? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ದ್ರೌಪದಿ ಮುರ್ಮುರವರು ಇದನ್ನ ಉದ್ಘಾಟಿಸಿದರು. ಹೌದಾ? ಇದು ನಡೆದಿರುವಂತಹ ಸ್ಥಳ ಯಾವುದಂದ್ರೆ ನವದೆಹಲಿಯಲ್ಲಿ ಇದು ನಡೆಯಿತು. ಇದನ್ನ ಆಯೋಜಿಸಿದವರು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGT ಇದನ್ನ ಆಯೋಜಿಸಿತ್ತು. ಭಾರತದ ದೃಷ್ಟಿಕೋನ 2047 ವೇಳೆಗೆ ಅಭಿವೃದ್ಧಿ ಹೊಂದುವುದು, ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡುವುದು ಇದರ ಒಂದು ದೃಷ್ಟಿಕೋನವಾಗಿರ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, 2025 11ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ವೇರ್ ವಾಸ್ ದ 11th ಬ್ರಿಕ್ಸ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ಸ್ ಮೀಟಿಂಗ್ ಹೆಲ್ಡ್ ಇನ್ 2025? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಬ್ರೆಜಿಲ್ನ ಬ್ರೆಸಿಲಿಯಾ ಸರಿಯಾದಂತಹ ಉತ್ತರ ಆಗಿರ್ತದೆ. ಈ ಒಂದು ಸಭೆಯಲ್ಲಿ ಭಾರತದಿಂದ ಭಾಗವಹಿಸಿದವರು ಯಾರಂದ್ರೆ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ಇದರಲ್ಲಿ ಭಾಗವಹಿಸಿದ್ದರು. ಈ ಒಂದು ಸಭೆಯ ಥೀಮ್ ಏನಾಗಿತ್ತಂದ್ರೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆಡಳಿತಕ್ಕಾಗಿ ಜಾಗತಿಕ ದಕ್ಷಿಣದ ಸಹಕಾರವನ್ನು ಬಲಪಡಿಸುವುದಾಗಿದೆ. ಇದರಲ್ಲಿ ಬ್ರಿಕ್ಸ್ AI, ಹವಾಮಾನ ಬದಲಾವಣೆ ಮತ್ತು ಉದ್ಯೋಗದ ಕುರಿತು ಘೋಷಣೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ ಏನಿದೆ ನೋಡಿ, 2025 ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯ WSDS ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ವೇರ್ ವಾಸ್ ದ ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್ 2025 ಎಲ್ಲಿ ನಡೆಯಿತು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ದೆಹಲಿ ಸರಿಯಾದಂತಹ ಉತ್ತರ ಆಗಿರ್ತದೆ. ಇದರ ಆಯೋಜಕರು ಯಾರು ಅಂದ್ರೆ ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆ. ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆ ಇದನ್ನು ಆಯೋಜಿಸಿತು. ಈ ಒಂದು ಶೃಂಗಸಭೆಯ ಥೀಮ್ ಏನಂದ್ರೆ ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಪರಿಹಾರಗಳನ್ನ ವೇಗಗೊಳಿಸಲು ಪಾಲುದಾರಿಕೆಗಳು ಎಂಬುದು ಈ ಒಂದು ಶೃಂಗಸಭೆಯ ಥೀಮ್ ಆಗಿತ್ತು. ಇನ್ನು ಭಾರತದ ಗುರಿ ಏನಂದ್ರೆ 2027 ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಎಂಬುದು ಭಾರತದ ಗುರಿ ಆಗಿರ್ತದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಮಹಿಳಾ ಶಾಂತಿ ಪಾಲಕರ ಮೊದಲ ಸಮ್ಮೇಳನವನ್ನು ಯಾವ ದೇಶವು ಆಯೋಜಿಸಿತ್ತು? ವಿಚ್ ಕಂಟ್ರಿ ಹೋಸ್ಟೆಡ್ ದ ಫಸ್ಟ್ ಎವರ್ ಕಾನ್ಫರೆನ್ಸ್ ಆಫ್ UN ವುಮನ್ ಪೀಸ್ ಕೀಪರ್ಸ್ ಎಂಬುದು. ಹೌದಾ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಭಾರತವು ಸರಿಯಾದಂತಹ ಉತ್ತರ ಆಗಿರ್ತದೆ. ಈ ಸಮ್ಮೇಳನದ ಒಂದು ಥೀಮ್ ಏನಾಗಿತ್ತಂದ್ರೆ ಶಾಂತಿ ಪಾಲನೆಯಲ್ಲಿ ಮಹಿಳೆಯರು ಜಾಗತಿಕ ದಕ್ಷಿಣ ದೃಷ್ಟಿಕೋನ ಎಂಬುದು ಈ ಒಂದು ಸಮ್ಮೇಳನದ ಥೀಮ್ ಆಗಿತ್ತು. ಇದು ಎಲ್ಲಿ ನಡೆಯಿತಂದ್ರೆ ನವದೆಹಲಿಯಲ್ಲಿ ಇದನ್ನ ನಡೆಸಲಾಯಿತು. ಇದನ್ನ ಆಯೋಜನೆ ಮಾಡಿದವರು ವಿದೇಶಾಂಗ ಸಚಿವಾಲಯವು ಇದನ್ನ ಆಯೋಜಿಸಿತ್ತು. ಮುಂದಿನ ಪ್ರಶ್ನೆ, 2025 ವಿಶ್ವ ಸರ್ಕಾರಿ ಶೃಂಗಸಭೆಯು ಇದನ್ನ ಯಾವ ನಗರದಲ್ಲಿ ಆಯೋಜಿಸಿದೆ ಅಂತ ಕೇಳಲಾಗಿದೆ. ವಿಚ್ ಕಂಟ್ರಿ ಹೋಸ್ಟೆಡ್ ವರ್ಲ್ಡ್ ಗವರ್ನಮೆಂಟ್ ಸಮ್ಮಿಟ್ 2025? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ದುಬೈ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತದೆ. ಈ ಒಂದು ಶೃಂಗಸಭೆಯ ಥೀಮ್ ಏನಂದ್ರೆ ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವುದು ಇದರ ಒಂದು ಥೀಮ್ ಆಗಿದೆ. ಇಲ್ಲಿ ಭಾರತದಿಂದ ಈ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸಿದವರು ಪರಿಸರ ಸಚಿವರಾದಂತಹ ಭೂಪೇಂದ್ರ ಯಾದವ್ ರವರು ಇದರಲ್ಲಿ ಭಾಗವಹಿಸಿದ್ದರು. ಯಾರಂದ್ರೆ ಭೂಪೇಂದ್ರ ಯಾದವ್ ಇದರಲ್ಲಿ ಭಾಗವಹಿಸಿದ್ದರು. ಇನ್ನ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಮಹಿಳೆಯರ ಸ್ಥಿತಿಗತಿ ಕುರಿತು ವಿಶ್ವಸಂಸ್ಥೆಯ ಆಯೋಗದ 69ನೇ ಅಧಿವೇಶನವು ಎಲ್ಲಿ ನಡೆಯಿತು ಅಂತ ಕೇಳಿದಾರೆ. 69th ಸೆಷನ್ ಆಫ್ ದ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ದ
ಸ್ಟೇಟಸ್ ಆಫ್ ಹ್ಯೂಮನ್ ವಾಸ್ ಹೆಲ್ಡ್ ಆಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ನ್ಯೂಯಾರ್ಕ್ ಎಂಬುದು ಸರಿಯಾದಂತ ಉತ್ತರ ಆಗಿರ್ತದೆ. ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದಂತವರು, ಭಾರತದಿಂದ ಭಾಗವಹಿಸಿದವರು ಯಾರಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಅನ್ನಪೂರ್ಣ ದೇವಿಯು ಇದರಲ್ಲಿ ಭಾಗವಹಿಸಿದರು. ಇದರ ಪ್ರಮುಖ ವಿಷಯಗಳು ಯಾವಂದ್ರೆ ಲಿಂಗ ಸಮಾನತೆ, ಮಹಿಳಾ ಹಕ್ಕುಗಳು ಮತ್ತು ಎಸ್ಟಿಡಿಗಳು ಎಂಬುದು ಪ್ರಮುಖ ವಿಷಯಗಳನ್ನ ಇದು ಹೊಂದಿತ್ತು. ಹೌದಾ? ಇನ್ನ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಎಐ ಆಕ್ಷನ್ ಶೃಂಗಸಭೆ, ಎಐ ಆಕ್ಷನ್ ಶೃಂಗಸಭೆಯು 2025 ಯಾವ ನಗರದಲ್ಲಿ ಆಯೋಜಿಸಿದೆ? ವಿಚ್ ಸಿಟಿ ಕಂಟ್ರಿ ಹೋಸ್ಟೆಡ್ ಎಐ ಆಕ್ಷನ್ ಸಮಿಟ್ 2025? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಫ್ರಾನ್ಸ್ ಸರಿಯಾದಂತ ಉತ್ತರ ಆಗಿರ್ತದೆ. ಇದರ ಆತಿಥ್ಯ ನಗರ ಯಾವುದಂದ್ರೆ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಇದನ್ನ ನಡೆಸಲಾಯಿತು. ಎಐ ಆಕ್ಷನ್ ಶೃಂಗಸಭೆಯನ್ನ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ನಡೆಸಲಾಯಿತು. ಇದರ ಆತಿಥ್ಯವನ್ನು ವಹಿಸಿದವರು ಫ್ರೆಂಚ್ ಅಧ್ಯಕ್ಷರು ಯಾರಂದ್ರೆ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಎಂಬುವರು ಇದರ ಆತಿಥ್ಯವನ್ನು ವಹಿಸಿದರು. ಸಹ ಅಧ್ಯಕ್ಷರು ಯಾರಾಗಿದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿದ್ರು. ಹೌದಾ? ಇನ್ನ ಮುಂದಿನ ಪ್ರಶ್ನೆ ಏನಿದೆ ನೋಡಿ, 55ನೇ ವಿಶ್ವ ಆರ್ಥಿಕ ವೇದಿಕೆ ವಾರ್ಷಿಕ ಸಭೆಯು ಎಲ್ಲಿ ನಡೆಯಿತು ಅಂತ ಕೇಳಿದಾರೆ. Where was the 55th ವರ್ಲ್ಡ್ ಎಕಾನಮಿಕ್ ಫೋರಂ ಆನ್ಯುವಲ್ ಮೀಟಿಂಗ್ ಹೆಲ್ಡ್? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ದಾವೋಸ್ ನಲ್ಲಿ ಇದನ್ನು ನಡೆಸಲಾಯಿತು. ಈ ಒಂದು ವಾರ್ಷಿಕ ಸಭೆಯ ಥೀಮ್ ಏನಂದ್ರೆ ಬುದ್ಧಿವಂತ ಯುಗಕ್ಕಾಗಿ ಸಹಯೋಗ ಎಂಬುದು ಇದರ ಒಂದು ಥೀಮ್ ಆಗಿತ್ತು. ಇದು ಎಲ್ಲಿ ನಡೀತಂದ್ರೆ ಸ್ವಿಟ್ಜರ್ಲೆಂಡಿನ ದಾವೋಸ್ ನಲ್ಲಿ ನಡೆಯಿತು. ಇನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಸ್ಥಾಪನೆಯಾದಿದ್ದು 1971ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಕಲೋನಿ ಎಂಬುದರಲ್ಲಿ ಇದೆ. ಸ್ವಿಟ್ಜರ್ಲೆಂಡಿನ ಕಲೋನಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಇದರ ಸ್ಥಾಪಕ ಯಾರಂದ್ರೆ ಕ್ಲಾಸ್ ಶ್ವಾಬ್ ಎಂಬುವರು ಇದರ ಸ್ಥಾಪಕರಾಗಿರ್ತಾರೆ. ಈ ಒಂದು ಕ್ಲಾಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ ಅಂತ ತಿಳ್ಕೊಳ್ತೀನಿ. ಇನ್ನ ನಿಮ್ಮ ಈ ಒಂದು ಕ್ಲಾಸ್ ನ PDF ನಿಮಗೆ ಏನಾದ್ರು ಬೇಕೆಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.